ವೈಷ್ಣವಿ ಸಫೈರ್ ಮಾಲ್. ಗಾಯ್ಸ್ ನಾನು ಸರಿ ಗೊತ್ತಿಲ್ಲ ಗಾಯ್ಸ್. ಓ ನಿಧಾನ ಹಿಂಗೆ ತೊಡಗಿ ಮೂಗಲ್ಲ ಗೊತ್ತೈತೆ. ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ತಾರೆ ಡೋರ್ಗೆ ಇದೊಂಥರ ರಫ್ ಆಗ್ಲಿಲ್ಲ. ನೋ ರೀಸನ್ ಸುಮ್ಮನೆ ಅಡ್ಡಾಡ್ಕೊಂಡು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ವ್ಲಾಗ್ ಮಾಡಿ ತುಂಬ ದಿನ ಆಗಿತ್ತು. ಸೊ ಫೈನಲಿ ಟೈಮ್ ಮಾಡ್ಕೊಂಡು ವ್ಲಾಗ್ ಮಾಡ್ತಿದ್ದೀನಿ. ಗೋ ಆ್ಯಂಡ್ ಎಕ್ಸ್ಪ್ಲೋರ್ ಏನೇನು ತೊಗೊತೀನಿ ಅಂತ ನೋಡುವ. ಡೆಫಿನೆಟ್ಲಿ ಎಲ್ಲ ಮನೆ ಸಾಮಾನು. ನಾಳೆ ಊರಿಗೆ ಹೋಗ್ತಿದ್ದೀನಿ. ಬೈದಿವೆ ಇವಾಗ ಕರೆಂಟ್ಲಿ ಫ್ರೈಡೆ. ಸೊ ಫಸ್ಟ್ ಶಿಫ್ಟ್ ಮುಗಿಸ್ಕೊಂಡು ಬಂದಿದ್ದೀನಿ ನಾನು. ನಾಳೆ ಊರಿಗೆ ಹೋಗ್ತಾ ಇದ್ದೀನಿ. ಸೊ ಕೆಲವೊಂದು ಶಾಪಿಂಗ್ ಮಾಡಬೇಕಿತ್ತು ಮನೆಗೆ ಮತ್ತು ನನ್ನ ರೂಮಿಗೆ ಕೂಡ ನನ್ನ ಪರ್ಸ್ನಲ್ ಐಟಮ್ಸ್ ಎಲ್ಲ ಶಾಪ್ ಮಾಡಬೇಕಿತ್ತು. ಸೊ ಬೆಸ್ಟ್ ಪ್ಲೇಸ್ ಅಂತ ವೈಷ್ಣವಿ ಸಫೈರ್ ಮಾಲ್ಗೆ ಹೋಗ್ತಿದ್ದೀವಿ. ಅಲ್ಲಿ ಏನೇನು ಬೇಕೆಲ್ಲ ಅವೈಲೇಬಲ್ ಇರುತ್ತೆ ಅಂತ. ಆ್ಯಂಡ್ ಪ್ಲಸ್ ನಮಗೆ ನಿಯರ್ ಬೈ ಇರೋದು, ನನಗೆ ರೂಮಿಗೆ ತುಂಬ ನಿಯರ್ ಬೈ ಇರೋದು ವೈಷ್ಣವಿ ಸಫೈರ್ ಮಾಲೇನೆ. ಸೊ ಲೆಟ್ಸ್ ಗೋ ಗಾಯ್ಸ್. ಸೊ ಆನ್ ದಿ ವೇ ಹೋಗ್ತಾ ಇದ್ದೀವಿ. ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀವಿ. ಹಿಂಗೆ ಒಂದು ಸೆಲ್ಫಿ ವಿಡಿಯೋ ಮಾಡ್ತಾ ಹೋಗ್ತೀವಿ. ಸೊ ಯಶವಂತಪುರ ಮೆಟ್ರೋ ಸ್ಟೇಷನ್ ಇಳ್ಕೊತಾ ಇದ್ದೀವಿ. ಫೈನಲಿ ವೈಷ್ಣವಿ ಸಫೈರ್ ಮಾಲ್ ಹತ್ರ ಹೋಗ್ತಾ ಇದ್ದೀವಿ. ಐ ಡೋಂಟ್ ನೋ ಇಸ್ ಇಟ್ ಮಾಲ್, ಬಟ್ ಲೆಟ್ಸ್ ಗೋ. ಸೊ ಇದೇ ವೈಷ್ಣವಿ ಸಫೈರ್ ಮಾಲ್. ಸೊ ಇದು ರೈಟ್ ಆಪೋಸಿಟ್ ಮೆಟ್ರೋ ಸ್ಟೇಷನ್. ಇಲ್ಲಿದ್ರೆ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ಗೆನೆ ಇಲ್ಲೇ ಇದೆ. ಸೊ ಲೆಟ್ಸ್ ಗೋ ಶಾಪಿಂಗ್. ಸೊ ಗೈಸ್ ಫೈನಲಿ ಗಾಯ್ಸ್ ನಾನು ಸರಿ ಗೊತ್ತಿಲ್ಲ ಗಾಯ್ಸ್. ಹಾಯ್ ಗಾಯ್ಸ್. ಸೊ ಫೈನಲಿ ಈಗ ಫುಡ್ ಕೋರ್ಟಲ್ಲಿ ಇದ್ದೀವಿ. ನಾನು ಆ್ಯಕ್ಚುಲಾಗಿ ಫುಡ್ ಕೋರ್ಟಿಗೆ ಬರೋದು ಒಂದಕ್ಕೆ ಕಾರ್ನ್ ಡಾಗಿಗೋಸ್ಕರ. ಅನ್ಫಾರ್ಚುನೇಟ್ಲಿ ಕಾರ್ನ್ ಡಾಗ್ ಕ್ಲೋಸ್ ಆಗಿದೆ. ಚಾಯ್ಸ್ ಇಲ್ದಲ್ಲಿ ಸದ್ಯಕ್ಕೆ ಪಿಜ್ಜಾ ತೊಗೊತಾ ಇದ್ದೀವಿ. ಲೆಟ್ಸ್ ಸೀ. ಫೈನಲಿ ಫುಡ್ ತೊಗೊಂಬರ್ತಾ ಇದ್ದಾರೆ. ಓ ನಿಧಾನ ಓಕೆ. ದೇರ್ ಇಸ್ ದ ಜೆಂಟಲ್ಮ್ಯಾನ್. ಚಿಕನ್ ಫಿಶ್ ಏನೇನು ತಗೊಂಡಿದ್ದೀವಿ ತೋರಿಸ್ತೀನಿ. ಇದನ್ನೇ ಹೇಳಿದವರು 2 ಲೆಗ್ ಪೀಸ್ ಅಂತ. ಓಕೆ, ಇದು ಪಾಪ್ಸ್. ಇದು ಅಂಡೇಗೆ ಪಾಪ್ಕಾರ್ನ್ ಥರ ಪಾಪ್ಸ್. ಇದು ಚಿಕನ್ ಏನಂತಾರೆ, ಗ್ರಿಲ್ಡ್ ಚಿಕನ್. ಇದೊಂದು ಪಿಜ್ಜಾ ಚೀಸ್ ಬಸ್ಟ್ ವಿತ್ ಸಮ್ ಸ್ಪ್ರೈಟ್. ಸೊ ದಿಸ್ ಈಸ್ ದ ಫುಡ್. ಕ್ಲಿಯರ್, ದಿಸ್ ಈಸ್ ದ ಫುಡ್. ಏನು ಗೊತ್ತಾ, ಯಾವಾಗ್ಲೂ ಹೊರಗೆ ಹೋಗುವಾಗ ಒಂದು ಫುಡ್ ಬಡಿ ಇರಬೇಕು. ಲೈಕ್ ನಿಮಗೆ ತಿನ್ನಕ್ಕೆ ಇಷ್ಟನ ನೀವು ತಿನ್ನೋರ್ನೇ ಜೊತೆಲಿ ಹಿಡ್ಕೊಳ್ಳಿ. ಬೆಸ್ಟ್ ಕಾಂಬಿನೇಷನ್. ನಿಮಗೆ ತಿನ್ನಕ್ಕೆ ಇಷ್ಟ ಇದು ತಿಂದೇ ಇರೋರ್ನ ನೀವೇನಾದ್ರೂ ಜೊತೆಲಿ ಹಿಡ್ಕೊಂಡ್ರೆ ನೀವು ಹೊರಗೆ ಹೋಗ್ಬಿಟ್ಟು ನೀವು ನೆಮ್ಮದಿಯಾಗಿ ತಿನ್ನಕ್ಕೆ ಆಗಲ್ಲ. ಬಿಕಾಸ್ ನೀವು ಬಕಾಸೂರಿ ಥರ ಕಾಣ್ತಿರ್ತೀರ. ಆ್ಯಂಡ್ ಅಂಡೆ ಲಿಟ್ರಲಿ ಇವ್ರದ್ದು ಫಸ್ಟ್ ಶಿಫ್ಟು. ಬಟ್ ನನಗೆ ನಿದ್ದೆ ಆಗಿಲ್ಲ ಅಂತ ಹೇಳಿದ್ರು. ಇವರು 4:30 ಬರಬೇಕಾಗಿದ್ದು 6 o'clock ಬಂದಿದ್ದಾರೆ. ಪಾಪ ಇವ್ರದ್ದು ಇವ್ರದ್ದು ಉತ್ತರ ದಿಕ್ಕಲ್ಲಿ ಕಂಪ್ನಿ ಇದ್ರೆ ನಮ್ಮ ದಕ್ಷಿಣ ದಿಕ್ಕಲ್ಲಿದೆ. ಸೊ ಇಬ್ರು ಆಪೋಸಿಟ್ ಡಿರೆಕ್ಷನಲ್ಲಿ ಇದೆ. ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ ಆ್ಯಕ್ಚುಲ್ ಆಗಿ 1.5 or 2 hours ತೊಗೊಳುತ್ತೆ. ಬಟ್ ಇವ್ರ ಪಾಪ 3 hours ಪಾಪ ಬಿಸಿಲಲ್ಲೇ ಕೂತ್ಕೊಂಡು ಬಂದಿದ್ದಾರೆ. ಸೊ ಲೆಟ್ಸ್ ಬಿ ಥ್ಯಾಂಕ್ಫುಲ್. ಫೈನಲಿ ಫುಡ್ ತಿನ್ನಿ. ಊಟ ತಿಂದು ಸಿ ಯು ಆಲ್. ಹೆಂಗಿದೆ ಅಂಡೆ ಫುಡ್? ಸೊ ಗುಡ್, ಆವ್ರೇಜ್. ಕಣ್ಣಲ್ಲೆಲ್ಲ ನೀರು ಬರ್ತಿದೆ. ಹಿಂಗೆ ತೊಡಗಿ ಹುಡುಗಿ ಲೆಗ್ ಪೀಸ್ ಹಂಗೆ ತೊಡಗಿ. ಸಖತ್ತಾಗಿದೆ. ಕಣ್ಣಲ್ಲೆಲ್ಲ ನೀರು ಬರ್ತಿದೆ. ಮೂಗಲ್ಲೂ ಕಾಣಿಸ್ತಾ ಇದ್ದೆ ಹುಡುಗಿ ನೀರು. ಮೂಗಲ್ಲೂ ಗೊತ್ತೈತೆ. ಸೊ ದಿಸ್ ಈಸ್ ದ ಔಟ್ಫಿಟ್. ತುಂಬ ಕ್ಯಾಶುವಲ್ ಆಗಿ ಜಸ್ಟ್ ಒಂದು ಟೀ ಶರ್ಟ್ ಜೀನ್ಸ್ ವೇರ್ ಮಾಡಿರೋದು. ಸೊ ಲೆಟ್ಸ್ ಡೂ ಅ ಕ್ವಿಕ್ ಲುಕ್ ಅಂದ್ಕೊಂಡು ಒಂದು ವಿಡಿಯೋ ಮಾಡ್ತಿರೋದು. ಸೊ ತುಂಬ ಕ್ಯಾಶುವಲ್ ಆಗಿ ಸ್ನೀಕರ್ಸ್ ಜೊತೆ ಪೇರಪ್ ಮಾಡಿ ನಾನು ಡ್ರೆಸ್ಅಪ್ ಆಗಿರೋದು. ಸೊ ಹೋಪ್ ಯು ಗೈಸ್ ಲೈಕ್ ಇಟ್.
ಗೆಳತಿಯರನ್ನ ಅದಕ್ಕೇನೆ ಅನ್ಕೋಬೇಕು. ವ್ಲಾಗ್ ಮಾಡೋದು ಎಷ್ಟು ಡಿಫಿಕಲ್ಟ್ ಗೊತ್ತಾ, ಎಲ್ಲರೂ ನೋಡ್ತಿರ್ತಾರೆ. ಸ್ಟಿಲ್ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೋಬೇಕು. ಆ್ಯಂಡ್ ಎಸ್ ಇವಾಗ ಫೈನಲಿ ಲೆಟ್ಸ್ ಗೋ ಶಾಪಿಂಗ್. ಬಂದಿದ್ದು ವಿಚಾರನೇ ಅದು, ಬಟ್ ಫಸ್ಟು ಫುಡ್ ಕೊಟ್ಟಿಗೆ ಹೋದ್ವಿ. ಹುಷಾರಾಗಿಡ. ಫಸ್ಟು ಫುಡ್ ಕೊಟ್ಟಿಗೆ ಹೋದ್ವಿ, ಇವಾಗ ಶಾಪಿಂಗ್ ಹೋಗ್ತಿದ್ದೀವಿ. ಬಟ್ ಬಂದಿದ್ದು ಯಾವುದಕ್ಕೆ ತಿನ್ನಕ್ಕೆ ಅಲ್ಲ, ಶಾಪಿಂಗಿಗೆ. ಬಾಟಲ್ಸ್ ಆರ್ ಆಲ್ ಕ್ಯೂಟ್, ಸೊ ಕ್ಯೂಟ್, ಸೊ ಕ್ಯೂಟ್. ಬೇರೆ ಕಡೆ ಹೋಗಿ ನೋಡ್ಬೇಕೀಗ. ಡೋರ್ಗೆ ಇದೊಂಥರ ರಫ್ ಆಗಲಿಲ್ಲ. ರೆಗ್ಯುಲರಿಗೆ ಆ ಸೈಡ್ ತಗೊಳ್ಳೋಣ ಅಲ್ವಾ? ಯಾವ್ದು ತಗೊಳ್ಳೋದು ಹೀಗೆ ಕನ್ಫ್ಯೂಸ್ ಆಗ್ತಿದೆ. ಇದು ರೆಗ್ಯುಲರ್ ತಗೊಬಿಡೋಣ. ಇದು ನೋಡಿ ಇದಾವೆ. ಫೈನಲಿ ಇಷ್ಟು ಶಾಪ್ ಮಾಡಿ ಇನ್ನೂ ಶಾಪಿಂಗಿಗೆ ಹೋಗ್ತಾ ಇದ್ದೀವಿ. ಇನ್ನೂ ತುಂಬ ಶಾಪ್ ಮಾಡೋದು. ನಿದ್ದೆನೂ ಬರ್ತಿದೆ, ನಿದ್ದೆ ಆಗಿಲ್ಲ. ಆ್ಯಕ್ಚುಲಿ ನಿದ್ದೆನೂ ಬರ್ತಿದೆ. ಇಲ್ಲಿ ಮೇಕಪ್ ಬ್ಯಾಗ್ಸ್ ಇಷ್ಟ ಇದೆ. ಲುಕ್ ಅಟ್ ಫಾರ್ ನೋ ರೀಸನ್ ಸುಮ್ಮನೆ ಆಟಾಡ್ಕೊಂಡು ಚೈಲ್ಡಲ್ಲಿ ಕರ್ಕೊಂಡು ಬಂದ್ಬಿಟ್ಟಿದ್ದೀನಿ. ಮ್ಯಾಚ್ ಆಗುತ್ತೆ. ಇಲ್ಲೆಲ್ಲ ಎಷ್ಟು ಕ್ಯೂಟ್ ಸ್ಟಫ್ ಇದೆ ಅಂದರೆ, ಐ ವಿಲ್ ಶೋ ಯು ಸಮಥಿಂಗ್. ಇಲ್ಲಿ ಸೋ ಕ್ಯೂಟ್ ಅಲ್ಲ, ಎಲ್ಲಾನು ಕ್ಯೂಟ್ ಆಗಿದೆ. ಎಲ್ಲ ತಗೋಬೇಕನ್ಸುತ್ತೆ. ಬಂದಿದ್ದು ಸಾಮಾನು ಬಿಟ್ಟೆಲ್ಲ ತಗೋತೀನಿ. ಫುಲ್ ಟಯರ್ಡ್ ಆಗ್ಬಿಟ್ಟಿದೆ. ಲುಕ್ ಅಟ್ ಇಟ್, ಸೋ ಪ್ರಿಟಿ. ಫೈನಲಿ ಬಂದಿದ್ದ ಕೆಲಸ ಆಯ್ತು. ಲೆಟ್ಸ್ ಗೋ ಎಕ್ಸಿಟ್. ನಾನು ಕಾಣ್ತಾನೆ ಇಲ್ಲ. ಎಕ್ಸಿಟ್ ಆಗೋಣ. ಫೈನಲಿ ಶಾಪಿಂಗ್ ಆಯಿತು. ಸೊ ಮಾಲ್ ಇಲ್ಲಿದೆ. ಕ್ಲಿಯರ್ ಆಗಿ ತೋರಿಸ್ತೀವಿ. ಇದೇ ಹೊರಗೆ ಬಂದಿದ್ದೀವಿ. ಫೇವ್ರೆಟ್ ಪಿಕ್ ಇವತ್ತು ತಗೊಂಡಿರೋದ್ರಲ್ಲಿ ಇದು ಓಪನ್ ಹಿಂಗಾಚಿ ಹೇಗಿದೆ. ಇದು ಚಿಕ್ಕ ಮಕ್ಕಳದಲ್ಲ. ಆ್ಯಂಡ್ ಹಂಗೆ ಆನ್ ದಿ ವೇ ಬರ್ತಾ ಇದೊಂದು ಫ್ರೂಟ್ ಸಿಕ್ತು ಅಂತ ತಿಂದ್ವಿ. ಇಟ್ ವಾಸ್ ವೆರಿ ಗುಡ್. ಇದನ್ನು ಐಸ್ ಆ್ಯಪಲ್ ಅಂತಾರೆ. ಸಮ್ಮರ್ ಸೀಸನಿಗೆ ಸ್ಪೆಷಲಿ ಬಾಡಿನ ತುಂಬ ಕೂಲಾಗಿಡುತ್ತೆ. ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್ ಅಂತ. ಟೇಸ್ಟ್ ವೈಸ್ ಇಟ್ಸ್ ಸೋ ಸಿಂಪಲ್, ಬಟ್ ಆ್ಯಕ್ಚುಲಾಗಿ ಹೆಲ್ತ್ ವೈಸ್ ಇದು ತುಂಬ ಒಳ್ಳೆಯದು. ಸೊ ವಿ ಏಟ್ ದ್ಯಾಟ್. ಸೊ ಗೈಸ್, ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಯು ಗೈಸ್ ಎಂಜಾಯ್ಡ್. ಇನ್ ಕೇಸ್ ಎಂಜಾಯ್ ಮಾಡಿದರೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಇವಾಗ ಅಂಡೇ ಡ್ರಾಪ್ ಮಾಡಿ ಅವರು ಫಸ್ಟ್ ಶಿಫ್ಟಿಗೆ ಹೋಗ್ತಾರೆ. ಸೊ see you all in my next video. Till then, bye.